ಮಾಡಿ ಈಗ ಸೊಲ್ಯೂಷನ್ ಕೂಡ ಸಿಕ್ಕಿದೆ. ಇವತ್ತದು ಸಾಲ್ವ್ ಆಗುತ್ತೆ. ಏನೇ ಇಶ್ಯೂಸ್ ಇದ್ರು ಸಾಲ್ವ್ ಆಗುತ್ತೆ. ಓಕೆ, ಸೊ ಈಗ ನೀವು ಹೊಸದಾಗಿ ತಿಳ್ಕೋಬೇಕು ಗೊತ್ತಿಲ್ಲ ಅಂತಂದ್ರೆ ಮೊದಲಿಗೆ ಪ್ರಮೋಷನ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ನ ಕ್ಲಿಕ್ ಮಾಡಬೇಕು. ನಂತರ ಮೆನುಗೆ ಹೋಗಿ ಪ್ರಮೋಷನ್ ಮ್ಯಾನೇಜ್ಮೆಂಟ್ ಟೈಮ್ ಬಾಂಡ್ ಆರ್ಡರ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಪ್ರಮೋಷನ್ ಅಲ್ಲಿ ನಾರ್ಮಲ್ ಪ್ರಮೋಷನ್ ಆಗಿದ್ರೆ ನಾರ್ಮಲ್ ಪ್ರಮೋಷನ್ ಆರ್ಡರ್. ಸೊ ಪ್ರತಿ ಹಂತದಲ್ಲಿ ಎರಡೆರಡು ಸ್ಟೆಪ್ ಇದೆ. ಒಂದು ನಾರ್ಮಲ್ ಪ್ರಮೋಷನ್ ಆರ್ಡರ್, ಇನ್ನೊಂದು ಜನರೇಟ್ ನಾರ್ಮಲ್ ಪ್ರಮೋಷನ್ ಆರ್ಡರ್ ಅಂತ. ಓಕೆ, ಸೊ ಆರ್ಡರ್ ಜನರೇಟ್ ಮಾಡೋದು ನಿಮ್ಮ ಯಾರು ಪ್ರಮೋಷನ್ ಅಥಾರಿಟಿ ಇರ್ತಾರೆ ಅವರು ಮಾಡ್ಬೇಕಾಗಿರೋದ್ರಿಂದ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಈಗಾಗಲೇ ನಿಮ್ಗೆ ಬಂದಂತ ಏನ್ ಆರ್ಡರ್ ಕಾಪಿ ಬಂದಿರುತ್ತೆ ಅದನ್ನ ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಅಪ್ಲೋಡ್ ಮಾಡಿ ಒಂದೇ ಫ್ಲೋ ಅಲ್ಲಿ ಪ್ರೋಸೆಸ್ ನ ಕಂಪ್ಲೀಟ್ ಮಾಡಬಹುದು. ಓಕೆ, ಜನರೇಟ್ ಆರ್ಡರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದೇ ರೀತಿ ಟೈಮ್ ಬಾಂಡ್ ಕೂಡ ರೂಲ್ 32 ಪ್ರಮೋಷನ್ ಆಗಿದ್ರು ಅದೇ ರೀತಿ ಮಾಡ್ಬೇಕು. ಫಸ್ಟ್ ಸ್ಟೆಪ್ ಅಲ್ಲಿನೇ ಆರ್ಡರ್ ನ ಅಪ್ಲೋಡ್ ಮಾಡ್ಬೇಕು. ಓಕೆ, ಸೊ ಯಾರು ರೂಲ್ 32 ಇರ್ತಾರೆ ನೆಕ್ಸ್ಟ್ ಅಫಿಷಿಯೇಟ್ ಆದ್ಮೇಲೆ ಆ ಡೀಟೇಲ್ಸ್ ನ ಅಫಿಷಿಯೇಟ್ ಪ್ರಮೋಷನ್ 42B ಅಲ್ಲಿ ಮಾಡ್ಬೇಕು. ಓಕೆ, ಸೊ ಪ್ರತಿಯೊಂದು ಕೂಡ ಸೇಮ್ ಸ್ಟೆಪ್ ಆಗಿದೆ, ಸೇಮ್ ಪ್ರೊಸೆಸ್. ಒಂದೇನಂದ್ರೆ ನಾರ್ಮಲ್ ಪ್ರಮೋಷನ್ ಮತ್ತೆ ರೂಲ್ 32 ಅಲ್ಲಿ ಎಂಪ್ಲಾಯಿ ಏನಾದ್ರೂ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗಿದ್ರೆ ಇದೇ ಹಂತದಲ್ಲಿ ನೀವು ಟ್ರಾನ್ಸ್ಫರ್ ಇನಿಷಿಯೇಷನ್ ಪ್ರಕ್ರಿಯೆನ ಮಾಡಬಹುದು. ಅಂದ್ರೆ ಪ್ರಮೋಷನ್ ಡೀಟೇಲ್ಸ್ ಆಡ್ ಮಾಡುವಾಗ ಅಲ್ಲಿ ಒಂದು ಆಪ್ಷನ್ ಬರುತ್ತೆ ಟ್ರಾನ್ಸ್ಫರ್ ಇನ್ವಾರ್ಡ್ ಎಸ್ ಆರ್ ನೋ ಅಂತ. ಸೊ ನೀವು ಎಸ್ ಅಂತ ಹಾಕಿ ಎಲ್ಲಿಗೆ ವರ್ಗಾವಣೆ ಅಂತ ಡೀಟೇಲ್ಸ್ ನ ಆಫೀಸ್ ಡೀಟೇಲ್ಸ್ ನ ಹಾಕಿ ಅಪ್ರೂವ್ ಮಾಡಿದ್ರೆ ನೆಕ್ಸ್ಟ್ ಆ ಟ್ರಾನ್ಸಾಕ್ಷನ್ ಟ್ರಾನ್ಸ್ಫರ್ ಔಟ್ ಅಲ್ಲಿ ಬಂದಿರುತ್ತೆ. ಆ ಟ್ರಾನ್ಸ್ಫರ್ ಔಟ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ಟೈಮ್ ಆನ್ ಮಾಡುವಾಗ ಟೈಮ್ ಆನ್ ಆರ್ಡರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಪ್ಲಾಯ್ ಡೀಟೇಲ್ಸ್ ಇನ್ ಬಾಕ್ಸ್ ಅಲ್ಲಿ ಬಂದಿರುತ್ತೆ. ಚೆಕ್ ಬಾಕ್ಸ್ ನ ಸೆಲೆಕ್ಟ್ ಮಾಡಿ ಸೊ ಎಲ್ಲಾನು ಮಾಡಿ ಇನಿಷಿಯೇಟ್ ಮಾಡ್ಬಿಟ್ಟಿದೀವಿ, ಹಾಗಾಗಿ 1 ನಿಮಿಷ ವೇಟ್ ಮಾಡಿ. ಬಾಕ್ಸ್ ನ ಸೆಲೆಕ್ಟ್ ಮಾಡಿ ಆಡ್ ಫೈಲ್ ಅಂತ ಕ್ಲಿಕ್ ಮಾಡಬೇಕು. ಸೊ ಟೈಮ್ ಆನ್ ಪ್ರಮೋಷನ್ ಗೆ ಸಂಬಂಧಿಸಿದಂತೆ ಫೈಲ್ ನ ಕ್ರಿಯೇಟ್ ಮಾಡಬೇಕು. ಈಗಾಗಲೇ ಫೈಲ್ ಕ್ರಿಯೇಟ್ ಮಾಡಿದ್ರೆ ಮತ್ತೆ ಪುನಃ ಫೈಲ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಚೂಸ್ ಫ್ರಮ್ ಎಕ್ಸಿಸ್ಟಿಂಗ್ ಫೈಲ್ ಇಂದ ಆ ಫೈಲ್ ನ ಆಯ್ಕೆ ಮಾಡ್ಕೋಬಹುದು. ಓಕೆ, ನಂತರ ಆಡ್ ಫೈಲ್ ಅಂತ ಕ್ಲಿಕ್ ಮಾಡಿ. People who have been transferred, no? Yeah, in that Excel file we have asked. They have not given. So how do we prepare their salary? They don't give the information. Talking somebody. Yes, like ನಂತರ ಈ ರೀತಿ ಫೈಲ್ ಸೇವ್ ಆಗುತ್ತೆ. ಫೈಲ್ ಡೀಟೇಲ್ಸ್ ಸರಿ ಇದ್ರೆ ನೆಕ್ಸ್ಟ್ ರೆಫರೆನ್ಸ್ ಡಾಕ್ಯುಮೆಂಟ್ ಏನಾದ್ರೂ ಇದ್ರೆ ಅಪ್ಲೋಡ್ ಮಾಡಬಹುದು. ಅದು ಕೂಡ ಆಪ್ಷನಲ್ ಆಗಿದೆ. ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಬೇಕು. ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಬೇಕು. ಸೊ ಟೈಮ್ ಆನ್ ಡೀಟೇಲ್ಸ್ ಚೆಕ್ ಮಾಡಿ ಪೇ ಸ್ಕೇಲ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೇಸಿಕ್ ಬರುತ್ತೆ. ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವ ಡೇಟ್ ಇಂದ ಎಫೆಕ್ಟಿವ್ ಆಗುತ್ತೆ ಆ ಡೇಟ್ ನ ಹಾಕಿ. ಓಕೆ, ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಬೇಕು. ಯಾರಿಗಾದ್ರೂ ಅಲ್ಲಿ ಪೇ ಸ್ಕೇಲ್ ತೋರಿಸ್ತಾ ಇಲ್ಲ, ಸೊ ಈಗೇನ್ ಟೈಮ್ ಆನ್ 25-20 ಏನಾರು ಆಗಿದ್ರೆ ಆ ಪೇ ಸ್ಕೇಲ್ ಬರ್ತಾ ಇಲ್ಲ ಅಂದ್ರೆ ದಯವಿಟ್ಟು ಆ ಸ್ಕ್ರೀನ್ ಶಾಟ್ ನ ಹಾಕಿ ಸರಿಯಾದಂತ ಆ ಪೇ ಸ್ಕೇಲ್ ನ ಹಾಕಿ ಒಂದು ಟಿಕೆಟ್ ರೈಸ್ ಮಾಡಿ ಸಾಲ್ವ್ ಮಾಡಿ ಕೊಡ್ತಾರೆ. ಓಕೆ, ನಂತರ ಆಲ್ ರಿಕ್ವೈರ್ಡ್ ಡೀಟೇಲ್ಸ್ ಆರ್ ಫಿಲ್ಡ್ ಅಂತ ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಮತ್ತೆ ಪುನಃ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿ. ಸೊ ಈ
ಹಂತದಲ್ಲಿ ಪ್ರಮೋಷನ್ ಆರ್ಡರ್ ಡೀಟೇಲ್ಸ್ ಪ್ರತಿಯೊಂದರಲ್ಲೂ ಅಷ್ಟೇ, ನಾರ್ಮಲ್ ಪ್ರಮೋಷನ್ ಆಗಿರ್ಬೋದು, ರೂಲ್ 32 ಆಗಿರ್ಬೋದು, ಅಡಿಷನಲ್ ಚಾರ್ಜ್ ಆಗಿರ್ಬೋದು, ಸೊ ಏನೇ ಮಾಡಿದ್ರು ಈ ಹಂತದಲ್ಲಿ ಸಬ್ಮಿಟ್ ಮಾಡುವ ಮುಂಚೆ ಅಪ್ಲೋಡ್ ಆರ್ಡರ್ ಅಂತ ಇದೆ. ಇಲ್ಲಿ ನಿಮ್ಮ ಏನ್ ಪ್ರಮೋಷನ್ ಆರ್ಡರ್ ಇದೆ ಅದನ್ನ ಡೀಟೇಲ್ಸ್ ನ ಹಾಕಿ ಅಪ್ಲೋಡ್ ಮಾಡಬೇಕು. ಆರ್ಡರ್ ನಂಬರ್, ಆರ್ಡರ್ ಡೇಟ್ ನ ಹಾಕಿ, ಪರ್ಪಸ್ ಹಾಕಿ, ಎಫೆಕ್ಟಿವ್ ಡೇಟ್ ಯಾವ ಡೇಟ್ ಇಂದ ಎಫೆಕ್ಟಿವ್ ಆಗುತ್ತೆ ಅದನ್ನ ಹಾಕಿ. ಇದೆಲ್ಲಾನು ನಿಮ್ಮ ಆರ್ಡರ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಸೊ ಅದನ್ನೇ ನೀವು ಸರಿಯಾಗಿ ಹಾಕ್ಬೇಕು. ಸಬ್ಜೆಕ್ಟ್ ನ ನೀವು ಟೈಪ್ ಮಾಡ್ಬೋದು, ಕನ್ನಡ ಇದ್ರೆ ಏನ್ ಆರ್ಡರ್ ಅಲ್ಲಿ ಇರುತ್ತೆ ಅದನ್ನೇ ಹಾಕ್ಬೇಕು. ಓಕೆ. ರೆಫರೆನ್ಸ್ ಅಂದ್ರೆ ಉಲ್ಲೇಖ. ಆರ್ಡರ್ ಟೈಪ್ ಅಧಿಕೃತ ಜ್ಞಾಪನ ಆಗಿದ್ರೆ ಅಫಿಷಿಯಲ್ ಮೆಮೊರೆಂಡಮ್, ಅಧಿಸೂಚನೆ ಆಗಿದ್ರೆ ನೋಟಿಫಿಕೇಶನ್, ಆದೇಶ ಆಗಿದ್ರೆ ಆರ್ಡರ್ಸ್ ಅಂತ ಹಾಕ್ಬೇಕು. ಸೊ ರೂಲ್ ನಂಬರ್ ಏನಿದೆ ಅದನ್ನ ಹಾಕಿ ಆರ್ಡರ್ ಕಾಪಿನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆ. ನಂತರ ರಿಮಾರ್ಕ್ಸ್ ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ನೆಕ್ಸ್ಟ್ ಆ ಪ್ರೋಸೆಸ್ ವೆರಿಫೈರ್ ಬರುತ್ತೆ, ವೆರಿಫೈರ್ ಇಂದ ಅಪ್ರೂವರ್ ಬರುತ್ತೆ. ಅಪ್ರೂವ್ ಆದ್ಮೇಲೆ ಇಲ್ಲಿಗೆ ಪ್ರೋಸೆಸ್ ಕಂಪ್ಲೀಟ್ ಆಯ್ತು. ಮತ್ತೆ ನೀವು ಆರ್ಡರ್ ಜನರೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ. ಈ ಹಂತದಲ್ಲಿ